ನಮಸ್ಕಾರ, ಕನಸು ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ರಾಮಕೃಷ್ಣ ಸಿಡಿ. ಈಗ ವಾರ್ತೆಗಳ ವಿವರ. ಗಂಗಾವತಿಯಲ್ಲಿ ಮೇ 10, 2026ರಂದು ಮಹಾಸಾಧ್ವಿ ಶಿವಶರಣೆ ಶ್ರೀ ಹೇಮರೆಡ್ಡಿ ಮಲ್ಲಮ್ಮ ಜಯಂತಿ ಅದ್ದೂರಿ ಆಚರಣೆ. ಗಂಗಾವತಿ ತಾಲೂಕು ಆಡಳಿತದ ವತಿಯಿಂದ ತಹಶೀಲ್ ಕಚೇರಿಯಲ್ಲಿ ಸಾಂಕೇತಿಕವಾಗಿ ಬೆಳಿಗ್ಗೆ 9 ಗಂಟೆಗೆ ಹೇಮರೆಡ್ಡಿ ಮಲ್ಲಮ್ಮ ಅವರ ಭಾವಚಿತ್ರಕ್ಕೆ ಹಾರ ಹಾಕುವುದರ ಮೂಲಕ ಆಚರಿಸಲಾಯಿತು. ಬಳಿಕ ಗಂಗಾವತಿ ಕನಕಗಿರಿ ರಸ್ತೆಯಲ್ಲಿರುವ ಹೇಮರೆಡ್ಡಿ ಮಲ್ಲಮ್ಮ ವೃತ್ತದ ಬಳಿ ಭಾವಚಿತ್ರ ಇಟ್ಟು ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಹಾಗೂ ಪೂಜೆ ಸಲ್ಲಿಸುವುದರ ಮೂಲಕ ರೆಡ್ಡಿ ಸಮಾಜ ತಾಲೂಕಾ ಘಟಕ ಮತ್ತು ರೆಡ್ಡಿ ಯುವ ಘಟಕ ತಾಲೂಕಾ ಗಂಗಾವತಿ ನೇತೃತ್ವದಲ್ಲಿ ಅದ್ದೂರಿಯಾಗಿ ಆಚರಿಸಲಾಯಿತು. ಬಳಿಕ ವೇದಿಕೆ ಕಾರ್ಯಕ್ರಮದಲ್ಲಿ ಎಲ್ಲ ಗಣ್ಯಮಾನ್ಯರು, ಮುಖಂಡರುಗಳು, ಪ್ರಮುಖರಿಂದ ಮಲ್ಲಮ್ಮ ನುಡಿ ಪ್ರಾದೇಶಿಕ ದಿನಪತ್ರಿಕೆಯನ್ನು ಉದ್ದೇಶಿಸಿ ಮಾತನಾಡಿ 9 ಜಿಲ್ಲೆಗಳಲ್ಲಿ ಏಕಕಾಲಕ್ಕೆ ಪ್ರಕಟವಾಗುತ್ತಿರುವ ಮಲ್ಲಮ್ಮ ನುಡಿ ದಿನಪತ್ರಿಕೆಯನ್ನು ಮುಂದಿನ ದಿನಮಾನಗಳಲ್ಲಿ ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲಿ ಪ್ರಕಟವಾಗಲಿ ಎಂದು ಹಾರೈಸಿ ಬಿಡುಗಡೆಗೊಳಿಸಿದರು ಹಾಗೂ ಫಲಹಾರವನ್ನು ಏರ್ಪಡಿಸಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು RP ರೆಡ್ಡಿ ತಾಲೂಕಾ ಅಧ್ಯಕ್ಷರು ರೆಡ್ಡಿ ಸಮಾಜ ವಹಿಸಿದರು. ಮುಖ್ಯ ಅತಿಥಿಗಳಾಗಿ ವಿರೂಪಾಕ್ಷಪ್ಪ ಸಿಂಗನಾಳ್, ಮಾಜಿ ಜಿಲ್ಲಾಧ್ಯಕ್ಷರು, ಭಾಜಪ ಕೊಪ್ಪಳ, ಗಿರಿಗೌಡ ಹೊಸಕೆರೆ, ಕೆ ಪಂಪಾಪತಿ ಪಾಟೀಲ್, ಅಮರೇಶ್ ಗೋನಾಳ್, ಶ್ರೀಧರ್ ಕೆಸರಟ್ಟಿ, ರುದ್ರಗೌಡ, ಶಂಕರಗೌಡ, ಉಮೇಶ್ ಸಿಂಗನಾಳ್ ಅಧ್ಯಕ್ಷರು ಯುವ ಘಟಕ, ಮಾಂತುಗೊಂಡ ಗ್ರೇಟ್ 2 ತಹಶೀಲ್ದಾರ್ ಮತ್ತು ಸಮಾಜದ ಮುಖಂಡರುಗಳಾದ ಸುರೇಶ್ ಸಿಂಗನಾಳ್, ಮಲ್ಲಿಕಾರ್ಜುನ್ ಗೌಡ, ಮರ್ಕುಂಬಿ ನಾಗರೆಡ್ಡಪ್ಪ, ವಿಶ್ವನಾಥ್ ಪಾಟೀಲ್, ವಿಜಯಕುಮಾರ್ ಗದ್ದಿ, ಬಸಂತ್ ಪಾಟೀಲ್, ರಾಜೇಶ್ ರೆಡ್ಡಿ, ರಾಜಶೇಖರ್ ಗುಂಡೂರು, ಲಿಂಗನಗೌಡ, ಚನ್ನಬಸವ ಜೇಕಿನ್, ಕನಕರೆಡ್ಡಿ, ಶಿವಪ್ರಸಾದ್ ರೆಡ್ಡಿ, ಬಸವರಾಜ್ ಮಾಂತೇಶ್, ರಮೇಶ್ ಕೇಡೆ, ಜೀವನ್ ಪಾಟೀಲ್, ವೀರನಗೌಡ ಆಗೋಲಿ, ಸುನೀಲ್ ಹೊಸಕೇರ, ಮಲ್ಲಪ್ಪ ಬಾಳಿಕಾಯಿ ಮುಂತಾದವರಿದ್ದರು. ಮಹಾಸ್ವಾದಿ ಶಿವಶರಣೆ ಶ್ರೀ ಹೇಮರೆಡ್ಡಿ ಮಲ್ಲಮ್ಮನವರ 104ನೇ ಜಯಂತ್ಯೋತ್ಸವದ ಅಂಗವಾಗಿ ಇವತ್ತು ಗಂಗಾವತಿ ನಗರದ ಹೇಮರೆಡ್ಡಿ ಸರ್ಕಲ್ನಲ್ಲಿ ಜಯಂತ್ಯೋತ್ಸವ ಕಾರ್ಯಕ್ರಮದಲ್ಲಿ ಅನೇಕ ಹಿರಿಯರು ಮತ್ತು ಯುವ ಮಿತ್ರರು ಸಹಸ್ರಾರು ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿದೆ ಮತ್ತು ಈ ಕಾರ್ಯಕ್ರಮದ ಎಲ್ಲ ನಾಗರಿಕ ಬಂಧುಗಳಿಗೆ ಶುಭಾಶಯಗಳನ್ನು ತಿಳಿಸುತ್ತಾ ಇವತ್ತು ಶಿವಶರಣೆ ಹೇಮರೆಡ್ಡಿ ಮಲ್ಲಮ್ಮ ಕೇವಲ ರೆಡ್ಡಿ ಸಮಾಜಕ್ಕೆ ಮಾತ್ರ ಅಲ್ಲ, ಅನೇಕ ಮನುಕುಲಕ್ಕೆ ಇವತ್ತು ತಾಯಂದಿರ ಇವತ್ತು ಕಷ್ಟ ಸುಖಗಳ ನಡುವೆ ಯಾವ ಥರ ಬದುಕಬೇಕೆಂಬ ಕಲ್ಪನೆಯನ್ನು ಕಟ್ಟಿಕೊಟ್ಟಂಥ ಹೇಮರೆಡ್ಡಿ ಮಲ್ಲಮ್ಮ ಇವತ್ತು ಎಲ್ಲರಿಗೂ ಆದರ್ಶ ಪ್ರಿಯಳಾಗಿದ್ದಾಳೆ. ಆ ತಾಯಿಯ ಇವತ್ತು ಆದರ್ಶಗಳನ್ನು ಪ್ರತಿಯೊಬ್ಬ ತಾಯಂದಿರು ಮೈಗೂಡಿಸಿಕೊಂಡು ಇವತ್ತು ತಮ್ಮ ಕುಟುಂಬದ ಜವಾಬ್ದಾರಿಯನ್ನು ಹೊತ್ತುಕೊಂಡು ಮತ್ತು ಆ ಸಮಾಜದ ಜವಾಬ್ದಾರಿಯನ್ನು ಹೊತ್ತುಕೊಂಡು ಬದುಕು ಬಾಳುವಂಥ ಕೆಲಸ ಮಾಡುವಂಥ ಕಾರ್ಯದಲ್ಲಿ ಹೇಮರೆಡ್ಡಿ ಮಲ್ಲಮ್ಮ, ಶಿವಶರಣೆ ಹೇಮರೆಡ್ಡಿ ಮಲ್ಲಮ್ಮ ಆದರ್ಶ ಪ್ರಿಯಳಾಗಿದ್ದಾಳೆ. ಆ ಒಂದು ನಿಟ್ಟಿನಲ್ಲಿ ಇವತ್ತು ಇಡೀ ಗಂಗಾವತಿ ತಾಲೂಕಿನ ಸದ್ಭಕ್ತ ಸಮಾಜದ ಬಂಧುವರು ಭಾಗವಹಿಸಿ ಈ ಒಂದು ಕಾರ್ಯಕ್ರಮ ಯಶಸ್ವಿ ಮಾಡಿದ್ದಾರೆ. ಆ ಒಂದು ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮದ ಭಾಗವಹಿಸಿದಂಥ ಎಲ್ಲರಿಗೂ ಹೇಮರೆಡ್ಡಿ ಮಲ್ಲಮ್ಮ ಶುಭಾಶಯಗಳನ್ನು ತಿಳಿಸುತ್ತಾ ಈ ಸಮಾಜದ ಎಲ್ಲ ಬಾಂಧವರಿಗೆ ಆ ತಾಯಿ ಶಕ್ತಿ, ಐಶ್ವರ್ಯ, ಆದರ್ಶವನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳಿ ನನ್ನ 4 ಮಾತು ಮುಗಿಸ್ತೀನಿ. ನಮ್ಮ ಸಮಾಜನೇ ನಾವು ಸದೃಢ ಮಾಡ್ಕೊಳಕ್ಕಾಗಿಲ್ಲ ಅಂದ್ರೆ ನಮ್ಮಲ್ಲಿರ್ತಕ್ಕಂಥ ನ್ಯೂನ್ಯತೆಗಳನ್ನ ನಾವು ಸರಿಪಡಿಸಬೇಕಾಗುತ್ತೆ. ಯಾರೇ ಇರ್ಲಿ ಅಂತ ಏನೇ ಇರ್ಲಿ, ಆಯ್ತು ನೀವಿಲ್ಲ, ಆಯ್ತು ನಿಂದೊಂದು ಮಾತು ಕೇಳ್ತೀವಿ, ನಿಂದು ಕೇಳ್ತೀವಿ, ಎಲ್ಲರೂ ಸರಿದೂಗಿಸಿ ತಗೊಂಡು ಹೋಗ್ತಕ್ಕಂಥ ಕೆಲಸ ನಾವೆಲ್ಲ ಸೇರಿ ಮಾಡೋಣ. ನೀವೆಲ್ಲರೂ ಹಿರಿಯರು, ನಾವೆಲ್ಲ ಸೇರಿ, ಯಾಕಂದ್ರೆ ಯುವಕರಿಗೆ ಬೆನ್ನಿ ತಟ್ಟಿ ಮುಂದೆ ಅವ್ರನ್ನು ಜವಾಬ್ದಾರಿ ಕೆಟ್ಟು ಅವ್ರಿಗೊಂದು ಕೆಲಸ ಮಾಡ್ತಕ್ಕಂಥ ಕೆಲಸ ಮಾಡೋಣ. ಈಗ ಸಮಾಜ ಸದೃಢವಾಗಿ ಬೆಳೆದ್ರೆ ಮಾತ್ರ ನಾವು ಇನ್ನ ಸಮಾಜದಲ್ಲಿ, ಯಾಕಂದ್ರೆ ನಾವು ಇವತ್ತು ಟ್ರಸ್ಟ್ ಕಮಿಟಿ ಆದ್ರೆ ಬೇರೆ ಬೇರೆ ಹಳ್ಳಿಗಳಿಗೆ ನಾವು ಇದೀವಿ. ರಾಜಕಾರಣ ಮಾಡಕತ್ತಿದಾಗ ಒಂದೊಂದು ಟ್ರಸ್ಟ್ ಕಮಿಟಿಗೆ ಇಟ್ಕೊಂಡು 50 ಲಕ್ಷ ಕೋಟಿ ಗಟ್ಟಲೆ ನಾವು ಆಕ್ಷೆ ಬಂದ್ವಿ. ಈಗ ನಮ್ಮ ಸಮಾಜದಾಗ ನಮ್ದೇ ಟ್ರಸ್ಟ್ ಇತ್ತಂದ್ರೆ ದುಡ್ಡು ಬರ್ತಕ್ಕಂಥ ಶಕ್ತಿ ಆಗುತ್ತೆ, ಇಲ್ಲಿ ಬೆಳೀತಕ್ಕಂಥ ಶಕ್ತಿ ಆಗುತ್ತೆ. ಆ ರೀತಿಯಾಗಿ ಎಲ್ಲರೂ ಬಿಟ್ಟು ಈಗೇನ ಹಿರಿಯರಿದ್ರಿ ನಾವೆಲ್ಲ ಸೇರಿ ಮುಂದಿನ ದಿನಮಾನದಾಗ ಕುಂತ್ಕೊಂಡು ಸಮಾಜನ ಸದೃಢವಾಗಿ ಬೆಳೆಸ್ತಕ್ಕಂಥ ಕೆಲಸ ಮಾಡಣ್ರಿ. ಸಮಾಜಕ್ಕೆ ಈಗೇನು ಹೇಳಿದ್ರಿ ಪ್ರತಿಭೆ ಪುರಸ್ಕಾರ ಇರ್ಬೋದು, ಓದಂತ ವಿದ್ಯಾರ್ಥಿಗಳಿಗಿರ್ಬೋದು, ಆಮೇಲೆ ಮುಂದಿನ ದಿನಮಾನದಾಗ ಓದ್ತಕ್ಕಂಥ ವಿದ್ಯಾರ್ಥಿಗೆ ಸಹಾಯ ಮಾಡತಕ್ಕಂಥ ಕೆಲಸಗಳಿರ್ಬೋದು. ನೀವೆಲ್ಲ ಟ್ರಸ್ಟ್ ಆದ್ರೆ ಮಾತ್ರ ಕೊಡ್ಲಿಕ್ಕೆ ಸಾಧ್ಯ. ವೈಯಕ್ತಿಕವಾಗಿ ಒಬ್ಬಿಬ್ರು ಕೊಡ್ತಕ್ಕಂಥ ಕೆಲಸಗಳು ಮಾಡ್ತಿರ್ತಾರೆ, ಆದ್ರೆ ಟ್ರಸ್ಟ್ ಇತ್ತಂದ್ರೆ ಆ ಸಮಾಜದಿಂದ ಗುರುತಿಸಿ ಮಕ್ಕಳನ್ನ ಗುರುತಿಸಿ ನಾವು ಮಾಡ್ತಕ್ಕಂಥ ಕೆಲಸಗಳು ಬಹಳ ಇರ್ತಾವ. ಆ ರೀತಿ ಸಮಾಜನ ಸದೃಢ ಮಾಡೋಣ. ಈಗ ಯುವಕರು ಮೇಸಿಂಗ್ ಇರ್ಬೋದು, ವಿಶ್ವನಾಥ್ ಇರ್ಬೋದು, ಉಳಿಕೆದ ಯುವಕರೆಲ್ಲ ಏನ್ ಮಾಡಕತ್ತೀರಿ, ನೀವು ಇನ್ನೂ ಹೆಚ್ಚಿನ ಕೆಲಸಗಳು ಆಗ್ಲಿ. ಯಾಕಂದ್ರೆ ಸಮಾಜ ಈಗ 3 ವರ್ಷ 4 ವರ್ಷ ನೀವು ಬಹಳ ಅದ್ಭುತವಾದ ಕೆಲಸಗಳು ಮಾಡಕತ್ತೀರಿ. ಇಂಥ ಸಮಾಜನ ಎಲ್ಲರೂ ಒಗ್ಗೂಡ್ಸಕತ್ತೀರಿ. ಇನ್ಮೇಲೆ ಇನ್ನೂ ಹೆಚ್ಚಿನ ಕೆಲಸಗಳು ಮಾಡ್ತಕ್ಕಂಥ ಕೆಲಸಗಳಾಗ್ಲಿ. ನಾವೆಲ್ಲ ಸಹಕಾರ ಕೊಟ್ಟು ಬೆಳೆಸ್ತಕ್ಕಂಥ ಕೆಲಸವನ್ನ ಮಾಡ್ತೀವಿ. ಇನ್ನು ಹೇಮರೆಡ್ಡಿ ಮಲ್ಲಮ್ಮ ಸರ್ಕಲ್ ಅಂತ ಹೇಳಿದ್ರು ಹಾಗೆ ಮಾವನವ್ರು ಹೇಳಿದಾಗ ಅದು ಇಲ್ಲಿ ಕ್ರೀಡಾಂಗಣ ಇರೋದ್ರಿಂದ, ಬಸ್ ಸ್ಟ್ಯಾಂಡ್ ಹೊರಗಾಗೋದ್ರಿಂದ, ಯಾಕಂದ್ರೆ ರಸ್ತೆ ದೊಡ್ಡದಾಗೋದ್ರಿಂದ ಅದ್ಭುತವಾದ ಒಂದು ಮೂರ್ತಿ ಮಾಡ್ತಕ್ಕಂಥ ಕೆಲಸ ಆಗುತ್ತೆ. ಯಾಕಂದ್ರೆ ಸಮಾಜ
ಎಂ ರೆಡ್ಡಿ ಮಲ್ಲಮ್ಮನ ಮೂರ್ತಿ ಅಲ್ಲಿ ಆದ್ರೆ ಈ ರೋಡಿಗೆ ನಡೂರಲ್ಲಿ ಇರ್ತಕ್ಕಂಥದ್ದು ಹೋಗ್ತಕ್ಕಂಥ ಬರ್ತಕ್ಕಂಥ ದಾರಿಯಲ್ಲಿ ವ್ಯವಸ್ಥೆಯಲ್ಲಿ ಬಸ್ಗಳು ಹೋಗೋದು ಅಡ್ಡಾಡೋದು ಬಹಳ ರಶ್ ಆಗೋದ್ರಿಂದ ಅಲ್ಲೇ ಕ್ರೀಡಾಂಗಣ ಬಗಲ್ ಮಾಡಿದ್ರಪ್ಪ ಅಂದ್ರೆ ಬಹಳ ಅದ್ಭುತವಾದ ಮೂರ್ತಿಯನ್ನ ಮಾಡಿಸಿ ಕುಂದಿರ್ತಕ್ಕಂಥ ಕೆಲಸ ಆಗುತ್ತೆ. ಹಂಗೆ ಎಲ್ಲರೂ ಸೇರಿ ನಾವೆಲ್ಲರೂ ಸಹಕಾರ ಕೊಟ್ಟು ಅದಕ್ಕೇನು ಎಂ ರೆಡ್ಡಿ ಮಲ್ಲಮ್ಮನ ಏನು ಸರ್ಕಲ್ ಮಾಡೋಕೆ ಅಲ್ಲಿ ಮೂರ್ತಿ ಮಾಡ್ಬೇಕಂತೀವಿ, ಅದಕ್ಕೆಲ್ಲ ಸಹಕಾರ ಕೊಟ್ಟು ಎಲ್ಲರೂ ಒಗ್ಗೂಡಿ ಆ ಕೆಲಸಗಳನ್ನ ಮಾಡ್ತಕ್ಕಂಥ ಕೆಲಸ ಮಾಡೋಣ ಅಂತ ಹೇಳಿ ಈಗ ನೀವೆಲ್ಲ ಕರೆಸಿ 4 ಮಾತಾಡೋ ಅವಕಾಶ ಮಾಡಿಕೊಟ್ಟ ತಮಗೆಲ್ಲ ವಂಚಿ 4 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಕಾರ್ಯಕ್ರಮಗಳು ಸಮಾಜದ ಹಿತದೃಷ್ಟಿಯಿಂದ ಏನೇ ಕಾರ್ಯಕ್ರಮ ಮಾಡಿ ಮುಂದಿನ ನಡೆಯುವಂಥ ಕಾರ್ಯಕ್ರಮಗಳು ಎಲ್ಲರೂ ಒಗ್ಗಟ್ಟಾಗಿ ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿ ಮಾಡಿಕೊಡೋಣ ಅಂತ ಹೇಳಿಕೊಟ್ಟಂಥ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಅಂಬರೀಶ್ ಗೋನಾಳ್ ಅವರಿಗೆ ಸಮಾಜದ ಪರವಾಗಿ ಧನ್ಯವಾದ ಅರ್ಪಿಸಿ ಮಾಡ್ತೇವೆ. ಈಗ ನಮ್ಮೆಲ್ಲರನ್ನು ಉದ್ದೇಶಿಸಿ ಸಹಕಾರ ಭಾರತಿ ಅವರು ಎಲ್ಲರನ್ನು ಉದ್ದೇಶಿಸಿ ಮಾತಾಡಬೇಕು. ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಸಮಾಜದ ಗುರು ಹಿರಿಯರಿಗೆ ಎಂ ರೆಡ್ಡಿ ಮಲ್ಲಮ್ಮನ ಶುಭಾಶಯಗಳನ್ನು ತಿಳಿಸುತ್ತಾ, ಕುಲ ದೇವತೆ ಆದಂಥ ಎಂ ರೆಡ್ಡಿ ಮಲ್ಲಮ್ಮನವರು ತಾವು ಆಯ್ಕೆ ಆಗಕ್ಕಿಂತ ಮುಂಚೆ ಒಂದು ಮಾತನ್ನು ಹೇಳಿದರು. ಏನಪ್ಪ ಅಂತಂದ್ರೆ, ಸಿರಿತನ ಬಂದಾಗ ಸೊಕ್ಕಬೇಡ ಮತ್ತು ದಾನ ಧರ್ಮವನ್ನ ನಿರಂತರವಾಗಿ ಮಾಡ್ತಾ ಇರಬೇಕು, ಗುರು ಹಿರಿಯರನ್ನ ಗೌರವಿಸಬೇಕು, ಜಂಗಮರನ್ನ ಯಾವಾಗಲೂ ಭಕ್ತಿಯಿಂದ ಕಾಣಬೇಕು ಅಂತೇಳಿ ಆ ಒಂದು ಮಾತನ್ನು ಹೇಳಿದ್ರು. ಮತ್ತೆ ಆ ಸಂದರ್ಭದಲ್ಲಿ ಶ್ರೀಶೈಲ ಮಲ್ಲಿಕಾರ್ಜುನ ಪ್ರತ್ಯಕ್ಷ ಆದಾಗ ಅವ್ರು ಕೇಳಿರ್ತಕ್ಕಂಥದ್ದು ಒಂದು ವರ ಏನಂದ್ರೆ, ನಮ್ಮ ಸಮಾಜಕ್ಕೆ ಯಾವತ್ತು ಬಡತನ ಬರಬಾರ್ದು ಅಂತೇಳಿ ಅವರೊಂದು ವರನ ಕೇಳಿದ್ರು. ಯಾಕಂದ್ರೆ ಅವ್ರು ಯಾಕೆ ಆ ಮಾತನ್ನ ಕೇಳಿದ್ರಪ್ಪ ಅಂದ್ರ, ಆ ಎಂ ರೆಡ್ಡಿ ಮಲ್ಲಮ್ಮ ತಾಯಿ ಮಲ್ಲಮ್ಮಗೆ ಅವರ ನಾದಿನಿಯರು ಮತ್ತು ನೆಗಣಿಯರು ಸಾಕಷ್ಟು ಕಿರುಕುಳನ್ನ ಕೊಟ್ಟಿರ್ತಾರ. ಅವರು ಕಿರುಕುಳನ್ನ ಕೊಟ್ಟು ಅವರನ್ನ ಕಾಡಿಗೆ ದನ ಕಾಯಕ್ ಬಿಟ್ಟಿರ್ತಾರ. ಆ ಸಂದರ್ಭದಲ್ಲಿ ಆ ಮನೆಗೆ ಸ್ವಲ್ಪ ಬಡತನ ಒಂದು ಆವರಿಸ್ಕೊಂಡ್ಬಿಡುತ್ತ. ಹಿಂಗಾಯ್ತಲ್ಲ ಅಂತೇಳಿ ಅವ್ರಿಗೆಲ್ಲ ಎಚ್ಚರ ಆಗಿ ಮತ್ತೆ ಮಲ್ಲಮ್ಮನವ್ರ ಹತ್ರ ಬಂದು ತಪ್ಪಾಯ್ತು ಅಂತ ಕೇಳ್ಕೊಂಡಾಗ ಅವರು ಕ್ಷಮಿಸಿ, ಇಲ್ಲ ನಿಮ್ಮ ಮನೆಗೆ ಹಿಂತಿರುಗಿರಿ ಅಂತ ಹೇಳಿದಾಗ ಅವ್ರ ಮನೆಗೆ ಹೋದ ತಕ್ಷಣ ಅವರು ಸಿರಿತನ ಮೊದಲು ಹೆಂಗಿತ್ತು ಆ ತರ ಬಂದ್ಬಿಡ್ತಂತ. ಅಂದ್ರ ಆ ತಾಯಿಯಲ್ಲಿ ಬಹಳಷ್ಟು ಕ್ಷಮಾಗುಣ ಇತ್ತು. ಅದೇ ರೀತಿಯಾಗಿ ಇವತ್ತು ನಮ್ಮ ಸಮಾಜದಲ್ಲಿ ಯಾರ್ಯಾರ ತಪ್ಪು ಮಾಡ್ತಾರ, ಮಾನವ ಅಂದ್ಮೇಲೆ ತಪ್ಪು ಮಾಡೋದು ಸಹಜ. ಅದನ್ನ ಅರ್ಥಕೊಂಡು ನಾವು ಬಾಳಿದಾಗ ಆ ತಾಯಿಯ ಆದರ್ಶವನ್ನ ನಾವು ಪಾಲನೆ ಮಾಡಿದಾಗ ಇಂಥ ಒಂದು ಜಯಂತಿಗಳನ್ನ ಮಾಡಲಿದ್ರೆ ಸಾರ್ಥಕ ಆಗುತ್ತೆ. ಇದ್ರ ಜೊತೆಗೆ ಈ ಜಯಂತಿಯಲ್ಲಿ ಆ ತಾಯಿಯ ತತ್ವಗಳನ್ನ ಮತ್ತು ಆದರ್ಶಗಳನ್ನ ನಾವು ತಿಳ್ಕೊಂಡು ಬಾಳಿದಾಗ ಮಾತ್ರ ಈ ಒಂದು ಜಯಂತಿಗೆ ಒಂದು ಅರ್ಥಪೂರ್ಣವಾದಂತ ಇದು ಬರುತ್ತಂತೆ ಅನ್ನೋ ಈ ಸಂದರ್ಭದಲ್ಲಿ ಹೇಳುತ್ತಾ, ಮತ್ತು ನಾವು ಅನೇಕ ಇವತ್ತು ವೀರಶೈವದಲ್ಲಿ ನಾವು ಕೂಡ್ಕೊಂಡು ಆಯ್ದಕ್ಕಿ ಲಕ್ಕಮ್ಮ ಅಂತೇಳಿ ಒಂದು ಹಾಸ್ಟೆಲ್ ಅನ್ನ ಮಾಡಿದ್ವಿ. ಇವತ್ತು ಚಂದ್ರಗೌಡ ಇರ್ಬೋದು, ವಿರೂಪಾಕ್ಷಪ್ಪ ಇರ್ಬೋದು, ಹೀಗೆ ಇಲ್ಲಿ ಸುರೇಶ್ ಸಿಂಗ್ನಾಳ್ ಇರ್ಬೋದು, ಇವರೆಲ್ಲ ಕೂಡ್ಕೊಂಡು ಆ ಒಂದು ಸಂಘನ ಸ್ಥಾಪನೆ ಮಾಡಿದ್ದಾರೆ. ಅದರಲ್ಲಿ ಹಿರಿಯ ನಮ್ಮ ಪಟ್ನ ಶೆಟ್ಟಿ ಅವರು ಬಹಳ ಅದ್ಭುತವಾಗಿ ಅದನ್ನ ನೋಡ್ಕೊಂಡು ಹೋಗ್ತಾ ಇದ್ದಾರೆ. ಅದರ ಲೆಕ್ಕ ಪತ್ರಗಳನ್ನ ಕರೆಕ್ಟ್ ಆಗಿ ಎಲ್ಲರಿಗೂ ತೋರಿಸ್ಕೊಳ್ತಾ, ಏನೇನು ಸಂಗ್ರಹ ಆಗಿದೆ ಅದನ್ನೆಲ್ಲದನ್ನ ತೋರಿಸ್ಕೊಳ್ತಾ ಹೋಗ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಹಿರಿಯರ ಸಲಹೆದ ಮೇರೆಗೆ ನಮ್ಮದು ಒಂದು ಟ್ರಸ್ಟ್ ಮಾಡಿ ಅದರಲ್ಲಿ ಯೋಗ್ಯವಾದಂತ ವ್ಯಕ್ತಿಗಳನ್ನ ನಾವು ಕೂಡಿಸಿದಾಗ, ಯಾಕಂದ್ರ ಲೆಕ್ಕ ಪತ್ರ ಸರಿ ಇದ್ದಾಗ ಮಾತ್ರ ಎಲ್ಲ ಸರಿ ಆಗತ್ತ. ನಮ್ಗೆ ಸಾಕಷ್ಟು ಹಣ ಸಂಗ್ರಹ ಆಗತ್ತ. ಸಂಗ್ರಹ ಆದ್ಮೇಲೆ ಅದು ದುರುಪಯೋಗ ಆಗೋದಾಗ್ಲಿ ಅಥವಾ ಇದು ಆ ದುಡ್ಡಿನ ಮೇಲೆ ಇದೇನಪ್ಪ ನಂದೇ ದುಡ್ಡು ಅನ್ನೋ ರೀತಿಯಲ್ಲಿ ಒಂದು ಭಾವನೆ ವ್ಯಕ್ತಪಡಿಸೋದಾಗ್ಲಿ ಈ ತರ ಇರಬಾರ್ದು. ಅದ್ರಿಂದ ಅಂತ ಒಂದು ಜವಾಬ್ದಾರಿಯಿಂದ ವ್ಯಕ್ತಿ, ಪಾರದರ್ಶಕವಾದಂತ ವ್ಯಕ್ತಿಯನ್ನ ಕೂಡಿಸಿ ಆ ಟ್ರಸ್ಟ್ ಅನ್ನ ಮಾಡಿದಾಗ ನಿಜಕ್ಕೂ ಒಂದು ಒಳ್ಳೇದಾಗುತ್ತೆ. ಇವತ್ತು ಆ ತಾಯಿಯ ಏನು ಆಶೀರ್ವಾದ ಏನಿತ್ತು ನಮ್ಮ ಮೇಲೆ ಎಲ್ಲರ ಮೇಲೆ ಇತ್ತಲ್ಲ, ಬಡತನ ಬರಬಾರ್ದು ಅಂತೇಳಿ, ಅದು ಎಲ್ಲೇ ಒಂದು ಸ್ವಲ್ಪ ಕಡಿಮೆ ಆಗ್ತಿದೆ ಅಂತೇಳಿ ನನ್ನ ಭಾವನೆ. ಆದ್ರಿಂದ ಅದು ಹಾಗೆ ಉಳಿಬೇಕಾತಂದ್ರೆ ಇವತ್ತಿನ ದಿನಮಾನಗಳಲ್ಲಿ ನಮ್ಮ ಯುವಕರು ಆದಷ್ಟು ಒಳ್ಳೊಳ್ಳೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರೆದು ಒಳ್ಳೊಳ್ಳೆ ಪರೀಕ್ಷೆಗಳನ್ನ ಬರೆದು ಪ್ರತಿಯೊಂದು ರಂಗದಲ್ಲಿ ನಮ್ಮ ವಿದ್ಯಾರ್ಥಿಗಳು ಇರ್ಬೇಕಾಗತ್ತೆ. ಇವತ್ತು ಕೇವಲ ನಾವು ಒಕ್ಕಲ್ತನ ಮಾಡಿ ಜೀವನ ಮಾಡ್ತೀವಿ ಅಂತಂದ್ರೆ ನಡೆಯೋದಿಲ್ಲ. ಇವತ್ತು ಎಲ್ಲ ಉದ್ಯೋಗದಲ್ಲಿ ಮತ್ತು ಎಲ್ಲ ನೌಕರಿಯಲ್ಲಿ ಸಹ ನಾವು ಇದ್ದಾಗ ಮಾತ್ರ ನಮ್ಮ ಸಮಾಜಕ್ಕೆ ಏನಾದ್ರೂ ಒಂದು ಒಳ್ಳೇದ್ ಮಾಡಕ್ ಸಾಧ್ಯ ಆಗುತ್ತೆ. ಇವತ್ತು ನಮ್ಮ ಪಕ್ಕದ ತಾಲೂಕಿನ ಗುಂಜಳ್ಳಿ ಗ್ರಾಮದಲ್ಲಿ ನಾವು ನೋಡ್ಬೋದು, ಅಲ್ಲಿ ಸುಮಾರು 40ರಿಂದ 45 ವಿದ್ಯಾರ್ಥಿಗಳು ಇವತ್ತು ಒಳ್ಳೊಳ್ಳೆ ಕ್ಲಾಸ್ 1 ಪೋಸ್ಟ್ ನಲ್ಲಿ ಇದ್ದಾರೆ. ಇವತ್ತು ಆತರ ನಮ್ಮ ತಾಲೂಕಿನಲ್ಲಿ ಸಹ ಎಲ್ಲಾ ಗ್ರಾಮದಲ್ಲಿ ಯುವಕರು
ಆ ತರ ಒಂದು ಬೇರೆ ಬೇರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರೆದು ಒಂದು ಉತ್ತಮ ರೀತಿಯಲ್ಲಿ ಆದಾಗ ಮಾತ್ರ ಇಂಥ ಒಂದು ಜಯಂತಿ ಮಾಡೋದಿರ್ಬೋದು, ಅಥವಾ ಇಂಥ ಒಂದು ಜಯಂತಿಯಲ್ಲಿ ಏನ್ ಚಿಂತನೆ ಮಂಥನ ಆಗುತ್ತಲ್ಲ, ಟ್ರಸ್ಟ್ ಮಾಡೋದಿರ್ಬೋದು, ಅಂತ ಒಂದು ಇದಕ್ಕೆ ಸಾರ್ಥಕ ಆಗುತ್ತೆ ಅಂತೇಳಿ ಹೇಳ್ತಾ, ಮುಂದೆ ಈ ಸರ್ಕಲ್ ಈ ಮಧ್ಯದಲ್ಲಿರೋದಕ್ಕಿಂತ ಸ್ವಲ್ಪ ಸೈಡಿಗೆ ಕೊಪ್ಪಳದಲ್ಲಿ ಬಸವೇಶ್ವರ ಮೂರ್ತಿ ಯಾವ ತರ ಇದೆಯಲ್ಲ ಆ ತರ ಮಾಡಿದ್ರೆ ಚೆನ್ನಾಗಿ ಆಗುತ್ತೆ ಅಂತೇಳಿ ನಾನು ಭಾವನೆಯನ್ನ ವ್ಯಕ್ತಪಡಿಸುತ್ತಾ ನನಗೆ ಮಾತನಾಡಲು ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ಹೊಂದಿಸಿ ನಾನು ಮಾತನ್ನು ಮುಗಿಸುತ್ತೇನೆ. ಎಲ್ಲರಿಗೂ ನಮಸ್ಕಾರಗಳು. ಸೇರ್ತಿದ್ದಿಲ್ಲ ಮೊದಲು ನಾವು, ಈಗ ಜನ ಸೇರಕ್ ಪ್ರಾರಂಭ ಆಗಿವೆ. ಇನ್ನು 1-2 ಆ ತರ ಒಂದು ಮಹಿಳೆಯರನ್ನು ವೇದಿಕೆಯಲ್ಲಿ ಕೂಡಿಸಿ ಒಂದು 8 ಜನನ ಮುಂದೆ ಕೂಡಿಸಿದಾಗ ನಮ್ಗೆ ಅನುಕೂಲ ಆಗುತ್ತ. ಮತ್ತು ಪ್ರತಿಯೊಂದು ಈ ತರ ಒಂದು ಇದರಲ್ಲಿ ಒಂದು ರಿಸೋರ್ಸ್ ಪರ್ಸನ್ ಒಂದು 5 ನಿಮಿಷದಿಂದ ಒಂದು 15 ನಿಮಿಷ ಒಂದು ಈ ಅಮ್ಮನ ಬಗ್ಗೆ ಹೇಳೋದಾಗ್ಲಿ, ಅಥವಾ ಯಾರ್ಯಾರು ಮಹನೀಯರ ಜಯಂತಿಯನ್ನು ಮಾಡ್ತೀವಿ ನಾವು ಅವ್ರ ಬಗ್ಗೆ ಒಂದ್ ಸ್ವಲ್ಪ ಹೇಳೋದ್ರಿಂದ ನಮ್ಗೆ ಎಲ್ಲಿಯೋ ನಮಗೂ ಮನಸ್ಸಿಗೆ ನಾಟಿ ನಾವು ಸಹ ಆ ತರ ಯಾಕೆ ಆಗ್ಬಾರ್ದು ಅನ್ನೋ ಒಂದು ಪ್ರೋತ್ಸಾಹ ಸಿಗುತ್ತೆ. ಅದಕ್ಕೆ ಒಂದು ರಿಸೋರ್ಸ್ ಪರ್ಸನ್ ಅನ್ನು ಕರೆಸಿ ನಿಮ್ಮ ಒಂದು ಅರೇಂಜ್ಮೆಂಟ್ ಮಾಡ್ರಿ ಅಂತೇಳಿ ಕೇಳ್ಕೊಳ್ತೀನಿ. ಇವತ್ತೇನು ಹೈದರಾಬಾದ್ ಮತ್ತು ಮುಂಬೈ ಕರ್ನಾಟಕದ ಭಾಗದಲ್ಲಿ ಬೀದರು, ಕಲಬುರಗಿ, ಯಾದಗಿರಿ, ರಾಯಚೂರು, ಕೊಪ್ಪಳ, ಬಳ್ಳಾರಿ, ಬಾಗಲಕೋಟೆ, ವಿಜಯನಗರ, ವಿಜಯಪುರ ಜಿಲ್ಲೆಗಳಲ್ಲಿ ಏಕಕಾಲಕ್ಕೆ ಇವತ್ತು ಪ್ರಾದೇಶಿಕ ಕನ್ನಡ ದೈನಿಕ ಪತ್ರಿಕೆ ಏನು ನಮ್ಮ ಬೀದರ್ನವರಾದಂತಹ ರಮೇಶ್ ರೆಡ್ಡಿ ಅವರು ಈ ಒಂದು ಮಲ್ಲಮ್ಮನ ಗುಡಿ ಎಂಬ ಪತ್ರಿಕೆಯನ್ನು ನಡೆಸ್ತಾ ಇದ್ದಾರೆ. ಪ್ರತಿಯೊಬ್ಬ ಸಮಾಜದ ಎಲ್ಲ ಹಿರಿಯರು, ಯುವಕರು ಈ ಪತ್ರಿಕೆಗೆ ಪ್ರೋತ್ಸಾಹ ಕೊಡುವ ಮೂಲಕ ಯಾವುದೇ ಕಾರ್ಯಕ್ರಮದ ವಿಚಾರಗಳನ್ನು ಇವತ್ತು ರಿಪೋರ್ಟ್ ಮೂಲಕ ಈ ಒಂದು ಮತ್ತು ಅವರಿಗೆ ಪ್ರೋತ್ಸಾಹ ಕೊಡುವಂತ ಕೆಲಸ ಮತ್ತು ಈ ಮಲ್ಲಮ್ಮನ ಪತ್ರಿಕೆಗೆ ಇಡೀ ರಾಜ್ಯದಾದ್ಯಂತ ಇವತ್ತೇನು ವಿಜಯವಾಣಿ, ವಿಜಯ ಕರ್ನಾಟಕ ಹೇಗೆ ನಂಬರ್ 1 ಸ್ಥಾನದಲ್ಲಿದೆ, ಇನ್ನು ಮುಂದಿನ ದಿನಮಾನದಲ್ಲಿ ಮಲ್ಲಮ್ಮ ಎಂಬ ನುಡಿ ದಿನಪತ್ರಿಕೆ ನಂಬರ್ 1 ಸ್ಥಾನಕ್ಕೆ ಹೋಗಲಂತ ಎಲ್ಲರೂ ಆರೈಸ್ತಾರ. ಗಂಗಾವತಿ ವಿಧಾನಸಭಾ ಕ್ಷೇತ್ರ ಮತ್ತು ಗಂಗಾವತಿ ತಾಲೂಕಿನ ಎಲ್ಲ ಗಟ್ಟಿ ಸಮಾಜದ ಬಾಂಧವರು ಅಂತೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಶುಭವಾಗಲಿ. ಈ ಶ್ರೀ ಶಿವಶರಣ ಹೇಮರೆಡ್ಡಿ ಮಲ್ಲಮ್ಮನವರ ಜಯಂತಿಯನ್ನ ಇಡೀ ನಮ್ಮ ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲೂ ಬಹಳ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದಾರೆ. ಈ ಒಂದು ಹೇಮರೆಡ್ಡಿ ಮಲ್ಲಮ್ಮನ ಜಯಂತಿಯ ಶುಭಾಶಯಗಳನ್ನು ನಮ್ಮೆಲ್ಲರಿಗೆ ನಾನು ಇವತ್ತು ತಿಳಿಬಯಸ್ತೇನೆ. ಈ ವೇದಿಕೆ ಮೇಲಿದ್ದಂತ ಎಲ್ಲ ನಮ್ಮ ಸಮಾಜದ ಗಣ್ಯರೇ, ಹಿರಿಯರೇ ಮತ್ತು ನಮ್ಮ ತಾಲೂಕು ಆಡಳಿತ ತಹಶೀಲ್ದಾರ್ ಮಾತುಗೌಡ್ರೆ, ಇವತ್ತಿನ ದಿವಸ ಹೇಮರೆಡ್ಡಿ ಮಲ್ಲಮ್ಮ ಅಂತಂದ್ರೆ ಈ ಒಂದು ಸಂಸಾರದಲ್ಲಿ ಇದ್ದು ಸದ್ಗತಿಯನ್ನು ಕಂಡಂತ ಏಕೈಕ ಮಹಿಳೆ. ಯಾಕಂದ್ರೆ ನೀವು ಎಷ್ಟೋ ಶಿವಶರಣರ ಜೀವನ ಚರಿತ್ರೆ ನೋಡಿರಿ, ಎಲ್ಲರೂ ಆ ಸಾಕ್ಷಾತ್ಕಾರ ಮಾಡ್ಕೋಬೇಕಾದ ದೇವ್ರನ್ನ ಸನ್ಯಾಸಿನಿಯಾಗಿ ತಪಸ್ಸು ಮಾಡಿ ಎಷ್ಟೇ ಕಷ್ಟಪಟ್ಟರು ಕೂಡ ಎಷ್ಟು ಕಷ್ಟಪಟ್ಟ ಆ ಪರಮಾತ್ಮನ ಒಲಿಸ್ಕೊಳಕ ದರ್ಶನ ಪಡೆಯಕ್ಕೆ ಸಾಹಸ ಮಾಡಿದ್ರು. ಆದ್ರೆ ನಮ್ಮಲ್ಲಮ್ಮ ಇಡೀ ಸಂಸಾರದಲ್ಲಿ ಇದ್ದುಕೊಂಡು ಎಲ್ಲ ಕಷ್ಟ ನಷ್ಟಗಳನ್ನ ಸಹಿಸಿ ಸಾಮಾನ್ಯ ಮಹಿಳೆಯರಂತೆ ಜೀವನ ನಡೆಸಿ ಇವತ್ತಿನ ದಿವಸ ಶ್ರೀ ಮಲ್ಲಿಕಾರ್ಜುನನೇ ಆ ಮಲ್ಲಮ್ಮ ಇದ್ದಲ್ಲಿಗೆ ಬಂದು ದರ್ಶನ ಕೊಟ್ಟು ಆ ಮಲ್ಲಮ್ಮೇನು ವರವನ್ನು ಬೇಡಿದ್ಲು. ರೆಡ್ಡಿ ಎಂಬ ಅನ್ವಯಕ್ಕೆ ಬರಬಾರದೆಂದಿಗೂ ಬಡತನವೆಂಬಂತು. ತಕ್ಷಣ ಮಲ್ಲಮ್ಮ ಏನಂದ್ಲು, ತಥಾಸ್ತಂದು ಮಲ್ಲಿಕಾರ್ಜುನ. ತಕ್ಷಣ ಮಲ್ಲಮ್ಮ ಏನಂದ್ಲು, ನೋಡಪ್ಪ ನೋಡ್ರಿ ಬಂಧುಗಳೇ, ಮಲ್ಲಮ್ಮ ಸಾಕ್ಷಾತ್ಕಾರ ಮಾಡಿ ಮಲ್ಲಿಕಾರ್ಜುನ ವರವನ್ನು ಕೊಟ್ಟಿದ್ದಾನೆ. ಆ ವರವನ್ನು ಪಡೆದಂತ ನೀವು ರೆಡ್ಡಿ ಬಂಗಾರದ ಗಡ್ಡೆ ಅಂತ ಗರ್ವ ಪಡಬೇಡ್ರಿ. ಈ ಒಂದು ಕೊಟ್ಟಂತ ವರವನ್ನು ನಾವು ಎಲ್ಲ ರೆಡ್ಡಿ ಸಮಾಜದವರು ನಮ್ ಕೈ ಯಾವಾಗ್ಲೂ ಮೇಲಿರ್ಬೇಕು, ಇನ್ನೊಬ್ಬರಿಗೆ ನಮ್ ಕೈ ಚಾಚಬಾರದು ಅಂತಕ್ಕಂತ ಒಂದು ಆದೇಶವನ್ನು ಮಾಡಿ ಆ ಮಲ್ಲಮ್ಮ ನಮ್ಮ ಸಮಾಜಕ್ಕೆ ಕೊಟ್ಟಿದ್ದಾಳೆ. ಅದೇ ರೀತಿಯಾಗಿ ಇವತ್ತು ದಿವಸ ನೋಡ್ರಿ, ಎಲ್ಲೇ ಇರ್ಲಿ ರೆಡ್ಡಿ ಅಂತಕ್ಕಂತ ಒಂದು ಈ ಸಮಾಜದ ನಾವೆಲ್ಲ ಗುರುತೇ ಬೇರೆ. ಎಲ್ಲ ಕಡೆ ಎಲ್ಲಾ ಸಮಾಜದವ್ರನ್ನ ಹೊಂದಾಣೆ ಮಾಡಿಕೊಂಡು ಎಲ್ಲಾ ಸಮಾಜದವ್ರಿಗೆ ಎಲ್ಲಾ ಸಂದರ್ಭದಲ್ಲಿ ಸಹಾಯ ಮಾಡ್ಕೊಂತ ಬಂದಂತ ಸಮಾಜ ರೆಡ್ಡಿ ಸಮಾಜ. ಈ ನಮ್ಮ ಹೇಮರೆಡ್ಡಿ ಮಲ್ಲಮ್ಮ ಆಗ್ಲಿ, ವೇಮನರಾಗ್ಲಿ ಒಂದು ಸಮಾಜಕ್ಕೆ ಸೀಮಿತ ಆದರಲ್ಲ,
ಹೇಮರೆಡ್ಡಿ ಮಲ್ಲಮ್ಮ ನೋಡ್ರಿ, ಇಡೀ ಸ್ತ್ರೀ ಕುಲಕ್ಕೆ ಅಂದ್ರೆ ಯಾವುದೇ ಕುಲ ಇದಕ್ಕೆ ಸಂಬಂಧಕ್ಕಲ್ಲ. ಹೇಮರೆಡ್ಡಿ ಮಲ್ಲಮ್ಮ ಇಡೀ ಸ್ತ್ರೀ ಕುಲಕ್ಕೇನೆ ಆದರ್ಶವಾದಂತ ಮಲ್ಲಮ್ಮ. ಯಾರೇ ಇರಲಿ, ಅದು ಯಾವ ಸಮಾಜದವ್ರು, ಸ್ತ್ರೀ ಕುಲನೇ ಆದರ್ಶ ಮಲ್ಲಮ್ಮ ಶಶಿ ಅಂತ ಇದು ಗುರುತಿಸಲಾಳ. ಪ್ರತಿಭಕ್ತಿ ಮಲ್ಲಮ್ಮ, ಹುಚ್ಚುಗಂಡನನ್ನ ಸರಿದಾರಿಗೆ ತಂದು ಇಡೀ ಸಂಸಾರವನ್ನ ತಿದ್ದಿದಂತ ಮಲ್ಲಮ್ಮ. ಇವತ್ತಿನ ದಿವಸ ಆಂಧ್ರ ಪ್ರದೇಶದಾಗ ಪ್ರತಿದಿನ ಈ ನಾಡ ನುಡಿಯಲ್ಲಿ ಮಲ್ಲಮ್ಮನ ಸ್ಮರಣೆ ಮಾಡ್ತಾರ, ಪ್ರತಿಭಕ್ತಿ ಮಲ್ಲಮ್ಮ ಅಂತ. ಅಂತ ಒಂದು ಸದ್ಗತಿ, ಅಂತ ಒಂದು ನಮ್ಮ ಸಮಾಜದ ಕಣ್ಮಣಿ ಯಾವ್ದ ಮಲ್ಲಮ್ಮನ, ನಾವು ಈ ವೇಮನ ಆಗಲಿ ಮಲ್ಲಮ್ಮನ ಇಂತ ಒಂದು ಆದರ್ಶ ವ್ಯಕ್ತಿಗಳ ಈ ಒಂದು ಸಮಾಜದಲ್ಲಿ ಹುಟ್ಟಿದ್ರೆ ನಾವೆಲ್ಲ ಗರ್ವ ಪಡಬೇಕು ಅಂತ ಒಂದು ಸಮಾಜ ನಮ್ದು. ಆಮೇಲೆ ನಮ್ಮ ಸಮಾಜದ ಇತಿಹಾಸ ಅಂದ್ರೆ ಬಹಳ 6ನೇ ಶತಮಾನದಿಂದ ನಮ್ಮ ಸಮಾಜ, ನಾವೆಲ್ಲ ಇಡೀ ಸಾಮ್ರಾಜ್ಯ ಹೊಂದಿದ್ದೇವೆ. ರಾಷ್ಟ್ರಕೂಟರು ಅಂದ್ರೆ ಇಡೀ ಒಂದು 6 ರಾಜ್ಯಗಳಲ್ಲಿ ಇಡೀ ದಕ್ಷಿಣ ಭಾರತವನ್ನೇ ಆಳ್ವಿಕೆ ಮಾಡಿ ಸಮಾಜ ನಮ್ದು. ಅಂತ ಒಂದು ಇತಿಹಾಸ, ಭವ್ಯವಾದ ಇತಿಹಾಸ ಪಡೆದಂತ ಸಮಾಜ ನಮ್ದು. ಏನ್ರಿ ಈ ಬಹಳ ಸಣ್ಣ ಸಮಾಜ ಅಲ್ಲ, ಇಡೀ ಆಗಿನ ಕಾಲದಲ್ಲಿ ಈ ದಕ್ಷಿಣ ಪ್ರಸ್ಥಭೂಮಿ ಅಂತ 6 ರಾಜ್ಯಗಳಿದ್ದಂತ ರೆಡ್ಡಿಗಳು ಪ್ರಥಮ ಮುಖ್ಯಮಂತ್ರಿಗಳಾಗ್ಯಾರ ಎಲ್ಲಾ ರಾಜ್ಯಕ್ಕೂ. ಆಮೇಲೆ ಹಾಗೆ ನೋಡ್ರಿ, ಇಡೀ ಇಂಥ ಒಂದು ಮೊಘಲರು 60 ವರ್ಷ ನಮ್ಮ ದಕ್ಷಿಣ ಭಾರತವನ್ನು ಆಳಿ, ಅಲ್ಲಿ ಮೊಘಲರನ್ನ ಆ ಉತ್ತರ ಖಂಡದಿಂದ ಅಲ್ಲಿ ಒಂದು ಸೈನಿಕರನ್ನ, ಆನೆ ಸೈನಿಕರು ಏನು ಕುದುರೆಗಳು ಅಂತ ಒಂದು ಬಲಾಢ್ಯವಾದಂತ ಸೈನಿಕರನ್ನಿಟ್ಟು ಆ ಮೊಘಲರನ್ನ ಈ ಕಡೆ ದಕ್ಷಿಣ ಭಾರತಕ್ಕೆ ಬರಲಾರ್ದಂತ ಮಾಡಿ ಕಾದು ಅಂತ ಒಂದು ಇತಿಹಾಸವನ್ನು ಸೃಷ್ಟಿಸಿದಂತ ರೆಡ್ಡಿ ಸಮಾಜ ನಮ್ದು. ಇವತ್ತಿಂದಲ್ಲ, ಇಂಥ ಒಂದು ನಮ್ಮ ಸಮಾಜದ ನಾವು ಏನಂತೆಲ್ಲ ಒಂದು ಭವ್ಯವಾದ ಇತಿಹಾಸನ ಹೊಂದಿವಿ. ಈಗೇನೈತೆಲ್ಲ ಇದೆ, ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಇಡೀ ಒಂದು ನಮ್ಮ ರಾಜ್ಯವನ್ನ, ನಮ್ಮ ರಾಷ್ಟ್ರವನ್ನ ನಾವು ಮುಂದುವರಿಸಬೇಕು. ನಮ್ಮ ಸಮಾಜವನ್ನು ಒಗ್ಗಟ್ಟಾದಾಗ ಮಾತ್ರ ಎಲ್ಲಾ ರೀತಿಯಿಂದ ಸವಲತ್ತುಗಳು ನಮ್ಮ ಸಮಾಜಕ್ಕೆ ಸಿಗ್ತವೆ. ಆದ್ರಿಂದ ನಾವೆಲ್ಲರೂ ಒಗ್ಗಟ್ಟಾಗಬೇಕು. ನಮ್ಮ ಈಗ ವಿರೂಪಾಕ್ಷ ಹೇಳಿದ್ರು, ಗಡಿಯವರು ಇನ್ನೂ ನಾವು ನಮ್ಮ ಗಂಗಾವತಿ ತಾಲೂಕಾ ಸಮಾಜ ಸಪರೇಟ್ ಆಗಿ ದಯವಿಟ್ಟು ಒಂದು ಮೀಟಿಂಗ್ ಕರೆದು ಎಲ್ಲರೂ ಮುಂದೆ ಏನು ನಾವು ರೂಪುರೇಷೆಗಳನ್ನ ನಾವು ಸಮಾಜಕ್ಕೆ ಮಾಡ್ಕೋಬೇಕನ್ನೋದನ್ನ, ಈ ಸರ್ಕಲ್ ಸ್ಥಳಾಂತರ ಮಾಡೋದು, ಇನ್ನು ಅನೇಕ ಕಾರ್ಯಕ್ರಮಗಳಿದಾವ ಏನ್ರಿ. ಅಂತ ಒಂದು ಕಾರ್ಯಕ್ರಮ ನಾವೆಲ್ಲ ಒಂದು ಸಪರೇಟ್ ಆಗಿ ಮೀಟಿಂಗ್ ಕರೆದು ಆ ಮೀಟಿಂಗ್ ನಲ್ಲಿ ಎಲ್ಲರೂ ಡಿಸ್ಕಸ್ ಮಾಡಿ ನಮ್ಮ ಸಮಾಜದ ಅಭಿವೃದ್ಧಿಗೆ ನಾವೆಲ್ಲ ಶ್ರಮಿಸೋಣ ಅಂತ ಹೇಳಿ ಇವತ್ತಿನ ದಿವಸ ಈ ಒಂದು ಸಂದರ್ಭದಕ್ಕೆ ನಾವು ಅವಕಾಶ ಮಾಡಿಕೊಡ್ತ ಮೇಲೆ ಧನ್ಯವಾದ. ಈ ವರ್ಷ ನಾವು ಹೇಮರೆಡ್ಡಿ ಮಲ್ಲಮ್ಮ ಜಯಂತಿ ಮಾಡಿದ ಮೇಲೆ ಸರ್ಕಾರದ ವತಿಯಿಂದ ನಮ್ಗೆ 20,000 ಅನುದಾನ ಬಂದಿದೆ. ಅನುದಾನ ಬಂದ್ಮೇಲೆ ಅಂದ್ರೆ ಮೊನ್ನೆ ಬಂದು ಅದ್ರ ಲೆಕ್ಕಪತ್ರವನ್ನು ನಾವು ಹಾಕಿದ್ವಿ ಆಲ್ರೆಡಿ. 20 ಲಕ್ಷ ಬಂದಿದೆ. ಈಗ ಮುಂದಿನ ಹೇಮನ ಜಯಂತಿಗೂ ಕೂಡ ನಾವು ಕಳಿಸಿದ ಪ್ರಸ್ತಾವನೆಯನ್ನು ಮಾಂತಗೌಡರು ನಮಗೆ ಸಹಕಾರ ಮಾಡಿದ್ದಾರೆ. ಅದೇ ರೀತಿ ಈಗ ನಮ್ಮ ಇವತ್ತು ಹೇಮರೆಡ್ಡಿ ಮಲ್ಲಮ್ಮ ಜಯಂತಿ ಯಾವ್ಯಾವ ಸರ್ಕಾರಿ ಕಚೇರಿಗಳಲ್ಲಿ ಆಚರಣೆ ಮಾಡಿದ್ದಾರೆ ಇರುವಂತ ಮಾಹಿತಿಯನ್ನು ತಾವು ದಯವಿಟ್ಟು ಮುಂದುವರೆ ತೆಗೆದುಕೊಳ್ಬೇಕಾಗುತ್ತದೆ. ಯಾರು ಮಾಡಿಲ್ಲ ಅವ್ರ ಮೇಲೆ ಕ್ರಮ ಕೈಗೊಂಡ್ರೆ ಇನ್ನೊಂದ್ಸಲ ಕಾರ್ಯಕ್ರಮ ಮಾಡ್ತಾರೆ. ಯಾಕಂದ್ರೆ ಕೆಲವೊಂದು ಕಡೆ ಮಾಡಿದ್ದಾರೆ, ಕೆಲವೊಂದು ಕಡೆ ಮಾಡಿದ್ದಾರೆ. ಹಾಗಾಗಿ ನಾವು ಸ್ವಲ್ಪ ಅವ್ರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಬೇಕಂತ ಕೇಳ್ಕೊಳ್ತೀನಿ. ಈಗ ಹಾಗೂ ಕಾರ್ಯಕ್ರಮಕ್ಕೆ ಆಗಮಿಸಿ ಆಗಲೇ ನಿರ್ಗಮಿಸಿದಂತ ನಮ್ಮ ಜಿಲ್ಲಾಧ್ಯಕ್ಷರಾದಂತಹ ಜಗದೀಶ್ ಹಾಗೂ ಮಾಜಿ ನಗರಸಭಾ ಸದಸ್ಯರಾದ ಮನೋಹರ್ ಅವರಿಗೂ, ಹಾಗೂ ವಿಶೇಷವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ನಿಮ್ಮ ಸ್ಥಳವನ್ನು ಅವಕಾಶವನ್ನು ಮಾಡಿಕೊಟ್ಟಂತಹ ಮಾಧವಪ್ಪನವರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳನ್ನು ನಾವು ಅರ್ಪಿಸುತ್ತೇವೆ. ನಾಡಿನ ಸಮಸ್ತ ಜನತೆಗೆ ಹೇಮರೆಡ್ಡಿ ಮಲ್ಲಮ್ಮ ಜಯಂತಿಯ ಶುಭಾಶಯಗಳು. ಇವತ್ತು ರಾಜ್ಯ ಸರ್ಕಾರದಿಂದ ಸರ್ಕಾರಿ ಕಚೇರಿಗಳಲ್ಲಿ ಒಂದು ಮಲ್ಲಮ್ಮ ಜಯಂತಿಯನ್ನ ಪೂಜಾ ಮುಖಾಂತರ ನೆರವೇರಿಸಬೇಕಂತಂದೇಳಿ ಆದೇಶ ಮಾಡಿದ್ದಾರೆ ಸರ್ಕಾರದಿಂದ. ಇವತ್ತು ಸರ್ಕಾರದ ಆದೇಶವನ್ನ ಕೆಲವೊಂದು ಕಚೇರಿಗಳು ಗಾಳಿಗೆ ತೂರಿದವೆ. ಮಲ್ಲಮ್ಮ ಜಯಂತಿಯ ಒಂದು ಪೂಜೆಯನ್ನ ಮಾಡಲಾರ್ದ ಒಂದು ಅವಮಾನ ಮಾಡಿದ್ದಾರೆ. ಅಂತ ಅಧಿಕಾರಿಗಳನ್ನ ಜಿಲ್ಲಾಡಳಿತ ಮತ್ತು ರಾಜ್ಯದ ವತಿಯಿಂದ ನಾವೇನು ಯಾವ ಒಂದು ಕಚೇರಿಯಲ್ಲಿ ಮಲ್ಲಮ್ಮ ಜಯಂತಿ ಆಚರಿಸಿಲ್ಲ ಅಂತವನ್ನ ನಾವು ಲೀಸ್ಟ್ ಕೊಡ್ತೀವಿ. ಅಂತ ಆಫೀಸರ್ಗಳನ್ನ ಅಮಾನತ್ನಲ್ಲಿ ಇಡಬೇಕು. ಮತ್ತು ಮುಂದಿನ ದಿನಮಾನಗಳಲ್ಲಿ ಎಲ್ಲಾ ಜಯಂತಿಗಳನ್ನ, ಮಲ್ಲಮ್ಮ ಜಯಂತಿ ಅಂತ ಅಲ್ಲ, ಯಾವುದೇ ಇರ್ಲಿ ಸರ್ಕಾರಿ ಜಯಂತಿಗಳನ್ನ ಕಡ್ಡಾಯವಾಗಿ ಮಾಡ್ಬೇಕು. ಇವತ್ತೇನು ನಾನು ಒಂದು ವಾಟರ್ ಸಪ್ಲೈ ದೇವಣ್ಣ ಕಟ್ಟಿ ಎಂಬ ಒಂದು ಆಫೀಸ್ಗೆ ಹೋಗಿದ್ದೆ. ಹೋದತ್ನಾಗ ಅವ್ರಿಗೆ ಫೋನ್ ಮಾಡಿದ್ರೆ ಇವತ್ತು
ಆದಿತ್ಯವಾರ್ರಿ ಇವತ್ತು ರಜೆ ಐತಿ ಅಂತಂದ್ರು. ಸರ್ಕಾರದಿಂದ ನಿಮ್ಗೇನು ಆದೇಶ ಬಂದಿಲ್ವಾ ಮಲ್ಲಮ್ಮ ಜಯಂತಿದು ಅಂತಂದ್ರೆ ಅವರು ಇಲ್ಲ ಬಂದಿದೆ, ಆದ್ರೂ ನಾನು ಈಗ ಕಳಿಸ್ತೀನಿ ಅಂದ್ರೆ ಎಲ್ಲಾ ಕೆಲವೊಂದು ಆಫೀಸಲ್ಲೇ ಬೆಳಗ್ಗೆ 7 ಗಂಟೆ 8 ಗಂಟೆ 9 ಗಂಟೆಗೆಲ್ಲ ಮಾಡ್ಕೊಂಡಿದ್ದಾರೆ. ಇವತ್ತು ಇವರು 10 ಗಂಟೆ ಆದ್ರೂ ನಾವು ಅವ್ರ ಆಫೀಸಲ್ಲೇ GPS ಫೋಟೋನು ತಗೊಂಡ್ಬಂದಿದ್ವಿ. ನಾವು 10 ಗಂಟೆ ಮೇಲೆ ಆದ್ರೂ ಈಗ ನಾವು ಮಾಡ್ತೀವಿ ಅಂತ ಹೇಳ್ತಾರ ಹೊರತಾಗಿ ಅಲ್ಲಿ ಆಫೀಸಲ್ಲಿ ಮಲ್ಲಮ್ಮ ಜಯಂತಿ ಮಾಡಿಲ್ಲ. ಅದೇ ತರನಾಗಿ ಅಬಕಾರಿ ಇಲಾಖೆಯಲ್ಲಿಯೂ ಮಾಡಿಲ್ಲ. PW ಆಫೀಸ್ ವಿಶ್ವನಾಥ್ ಅವರು ವಿಶ್ವನಾಥ್ ಅವರು ನಾನು ಕಾಲ್ ಮಾಡಿದೆ 2-3 ಸಾರಿ ಕಾಲ್ ಮಾಡಿದ್ರು ಕಾಲ್ ರಿಸೀವ್ ಮಾಡ್ತಾ ಇಲ್ಲ. ಕಾಲ್ ಮಾಡಿದ್ರು ರಿಸೀವ್ ಮಾಡ್ತಾ ಇಲ್ಲ. ಹಾಗಾಗಿ ಮಹದೇವಪ್ಪ ಎಂಬ ಒಬ್ಬ ಮ್ಯಾನೇಜರ್ ಅವರಿಗೆ ನಾನು ಫೋನ್ ಮಾಡಿದ್ರೆ ಅವ್ರು ಏನಂತಾರೆ, ಮಲ್ಲಮ್ಮ ಜಯಂತಿ ಈ ವರ್ಷ ಮಾಡಿದಾರ ಅಂತ ಕೇಳಿದ್ರು. ಏನ್ರಿ ಹಾರಿಕೆ ಉತ್ತರ ಕೊಡ್ತಿರಲ್ಲ, 4-5-6 ವರ್ಷದಿಂದಾನೇ ಸರ್ಕಾರ ಒಂದು ಮಲ್ಲಮ್ಮ ಜಯಂತಿಯನ್ನು ಮಾಡಕ ಆದೇಶ ಮಾಡೈತಿ, ನಿಮ್ಗ ಗೊತ್ತಿಲ್ಲ ಅಂತಂದ್ರೆ ಇಲ್ಲ ನಾವ್ ಈಗ ಮಾಡ್ತೀವಿ, ಈ ಸಲ ಬಂದೈತೆ ಅಂತ ಮಾಡಿವಿ, ನಮ್ಗೆ ಏನು ಗೊತ್ತಿಲ್ಲ ಅಂತಂದ್ ಹೇಳ್ತಾರೆ. ಅಂದ್ರೆ AW ಅವರು ಫೋನ್ ರಿಸೀವ್ ಮಾಡ್ತಾ ಇಲ್ಲ. ಇವ್ರು ಏನೈತಲ್ಲ ಮಹದೇವಪ್ಪ ಅವರಿಗೆ ಸರಿಯಾಗಿ ಮಲ್ಲಮ್ಮ ಜಯಂತಿ ಐತೆ ಎಂಬುದು ಗೊತ್ತಿಲ್ಲ. ಹಾಗಾಗಿ ಇನ್ನು ಸರ್ಕಾರಿ ಶಾಲೆಗಳಲ್ಲಿ ಒಂದು ಕಡ್ಡಾಯವಾಗಿ ಯಾವುದು ಮಲ್ಲಮ್ಮ ಜಯಂತಿಯನ್ನ ಮಾಡಿಲ್ಲ. ಹಾಗಾಗಿ ನಾವ್ ಏನೈತಂದ್ರ BO ಅವರಿಗೆ ಒಂದು ಸರ್ಕಾರದಿಂದ ಜಿಲ್ಲಾಡಳಿತದಿಂದ BO ಅವರಿಗೇನು ಕಠಿಣವಾಗಿ ಕಾನೂನು ಕ್ರಮ ಕೈಗೊಳ್ಬೇಕಂತಂದೇಳಿ ನಾವು ಈ ಮೂಲಕ ಮಲ್ಲಮ್ಮ ಜಯಂತಿಯ ಪ್ರಯುಕ್ತ ಒಂದು ಇವತ್ತೇನು ಎಚ್ಚರಿಕೆಯನ್ನ ಮತ್ತು ಅವರ ಮೇಲೆ ಶಿಸ್ತು ಕ್ರಮ ಕೈಗೊಳ್ಬೇಕು ಅಂತಂದೇಳಿ ನಾ ಈ ಮೂಲಕ ವಿನಂತಿಸಿಕೊಳ್ತಾ ಇದ್ದೀನಿ. ಮಹಾಸಾಧ್ವಿ ಶಿವಶರಣಿ ಹೇಮರೆಡ್ಡಿ ಮಲ್ಲಮ್ಮನ 604ನೇ ಜಯಂತ್ಯುತ್ಸವ ಹಾರ್ದಿಕ ಶುಭಾಶಯಗಳು. ಇವತ್ತು ಏನು ಸರ್ಕಾರದ ಆದೇಶಗಳನ್ವಯ ಈ ವರ್ಷ ಸರ್ಕಾರ ಏನು ಹೇಮರೆಡ್ಡಿ ಮಲ್ಲಮ್ಮನ ಎಲ್ಲಾ ಸರ್ಕಾರಿ ಕಚೇರಿಗಳಲ್ಲಿ ಫೋಟೋ ಇಟ್ಟು ಪೂಜೆ ಮಾಡ್ಬೇಕಂತ ಆದೇಶ ಈ ವರ್ಷ ಮಾಡಿ ಸುಮಾರು 7-8 ವರ್ಷಗಳ ಆಗೈತಿ ಈಗ ಮಾಡಿ. ಆದ್ರೆ ಗಂಗಾವತಿಲಿ ಇರ್ತಕ್ಕಂತ ಸಹಾಯಕ ಕಾರ್ಯಪಾಲಕ ಅಭಿಯಂತರು ದೇವಣ್ಣ ಕಟ್ಟಿ ಅವ್ರಿಗೆ ಫೋನ್ ಮಾಡಿ ನಮ್ಮ ಸಮಾಜದವರು ಪ್ರಶ್ನೆ ಮಾಡಿದಾಗ ನನಗೆ ಗೊತ್ತಿಲ್ಲ ಅಂತ ಹೇಳ್ತಾರಂತೆ. ಯಾಕಂದ್ರೆ ಅಧಿಕಾರಿಗಳು ಜಯಂತಿಯ ಬಗ್ಗೆ ಅವ್ರವ್ರ ಅಧಿಕಾರಿಗಳ ವಾಟ್ಸಪ್ ಗ್ರೂಪ್ ಇರ್ತದ, ಆ ಗ್ರೂಪ್ ಅಲ್ಲಿ ಯಾವ್ಯಾವ ಜಯಂತಿ ಬರ್ತಾವು, ಯಾವ್ಯಾವ ಜಯಂತಿ ಆಚರಣೆ ಮಾಡ್ತಾರ ಅನ್ನೋದನ್ನ ಆ ವಾಟ್ಸಪ್ ಗ್ರೂಪ್ ಗಳಲ್ಲಿ ಅಪ್ಡೇಟ್ ಮಾಡ್ತಾ ಇರ್ತಾರ. ನಾವು ಮಾನ್ಯ ಶಿರಸ್ದಾರನ ಕೇಳಿದಾಗ ಅವ್ರು ಏನಿಲ್ಲ, ನಾವು ವಾಟ್ಸಪ್ ಗ್ರೂಪ್ ಅಲ್ಲಿ ನಾವು ಅಪ್ಡೇಟ್ ಮಾಡಿದೀವಿ, ಅವ್ರು ಮಾಡ್ತಾರೆ ಅಂತ ಹೇಳಿದ್ರೆ ನಮ್ಮ ಸಮಾಜದವ್ರಿಗೆ ಆಗಲೇ ಕೆಲ ಅಧಿಕಾರಿಗಳ ಕಚೇರಿಗಳಲ್ಲಿ ಖುದ್ದಾಗಿ ಭೇಟಿ ಕೊಟ್ಟು ನೋಡಿದಾಗ ಕಚೇರಿಗಳೆಲ್ಲ ಬೀಗ ಹಾಕ್ಯಾವು. ಕೇಳಿದ್ರೆ ನಮ್ಗೆ ಗೊತ್ತಿಲ್ಲ, ಈ ಜಯಂತಿ ಐತೆ ಅನ್ನೋದು ಗೊತ್ತಿಲ್ಲ ಅಂತ ಹಾರಿಕೆ ಉತ್ತರವನ್ನು ಕೊಡ್ತಾ ಇದ್ದಾರೆ ಅಧಿಕಾರಿಗಳು. ಇದನ್ನ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತೇವೆ. ಮಾನ್ಯ ತಕ್ಷಣ ತಹಶೀಲ್ದಾರರು, ಜಿಲ್ಲಾಧಿಕಾರಿಗಳು ಯಾರು ನಿರ್ಲಕ್ಷ್ಯ ತೋರಿಸಿ ಹೇಮರೆಡ್ಡಿ ಮಲ್ಲಮ್ಮನ ಜಯಂತಿಯನ್ನ ನಿರ್ಲಕ್ಷ್ಯ ಮಾಡಿದರೆ ಅವ್ರ ಮೇಲೆ ಶಿಸ್ತು ಕಾನೂನು ಕ್ರಮ ಕೈಗೊಳ್ಳಬೇಕು. ಅಲ್ಲದೆ ಕೇವಲ ಹೇಮರೆಡ್ಡಿ ಜಯಂತಿ ಅಂತಲ್ಲ, ಸರ್ಕಾರ ಯಾವ ಜಯಂತಿ ಆಚರಣೆ ಮಾಡ್ಬೇಕಂತ ಶರಣರ ಜಯಂತಿಯನ್ನು ಆಚರಣೆ ಮಾಡ್ಬೇಕಂತ ಏನು ಆದೇಶ ಮಾಡಿದಾರೆ, ಎಲ್ಲಾ ಸಮಾಜದವರು ಕೂಡ ಜಯಂತಿಯನ್ನು ಆಯಾ ಸರ್ಕಾರಿ ಕಚೇರಿಗಳಲ್ಲಿ ಮಾಡ್ಬೇಕಂತ ನಾವು ಒತ್ತು ಮಾಡ್ತೀನಿ. ನಮಸ್ಕಾರ. ಮಲ್ಲಮ್ಮ 604 ಜಯಂತಿ ಹಾರ್ದಿಕ ಶುಭಾಶಯಗಳು. ಈಗ ಹೇಳಿದಂತ ನಮ್ಮ ರೆಡ್ಡಿ ಸಮಾಜದ ಹಿರಿಯರು ಹಾಗೂ ನಮ್ಮ ರೆಡ್ಡಿ ಸಮಾಜದ ಯುವಜನ ಉಪಾಧ್ಯಕ್ಷರಾದಂತಹ ಚನ್ನಬಸವ ಜಾಕಿನ್ ಹಾಗೂ ರಾಜೇಶ್ ರೆಡ್ಡಿ ಅವರು ಹೇಳಿದ್ದಾರೆ, ನಮ್ಮ ಸಮಾಜ ಸೈಲೆಂಟ್ ಸಮಾಜ, ನಾವು ಯಾರಿಗೂ ದೌರ್ಜನ್ಯ ಮಾಡಲ್ಲ, ಯಾರು ಗೌಡಿಕೆ ಮಾಡಲ್ಲ. ಗೌಡಿಕೆ ಮಾಡಿ ನಮ್ಮದ್ರಾಗ ಗೌಡಿಕೆ ಮಾಡ್ಕೊಂತೀವಿ. ಊರಿಗೆ ಒಬ್ಬ ರೆಡ್ಡಿ ಸಮಾಜ ಇದೆ, ಇಡೀ ಊರನ್ನ ಕಾಪಾಡುವಂತ ಸಮಾಜ ನಮ್ಮದು. ನಾವು ಜಗಳ ಹಚ್ಚೋರಲ್ಲ, ಇದು ಮಾಡೋರಲ್ಲ. ನಾವು ಶಾಂತಿ ಮಲ್ಲಮ್ಮನವ್ರು, ನಾವು ಶಾಂತಿ ಭಕ್ತರು. ನಮ್ಮ ಮಲ್ಲಮ್ಮ ಕೈ ಲಿಂಗ ಐತಿ, ಯಾಕಂದ್ರೆ ನಾವು ಲಿಂಗ ಪೂಜೆ ಮಾಡೋ ಶಾಂತಿ ಭಕ್ತರು ನಾವು. ಎಲ್ಲ ಮಲ್ಲಮ್ಮನ ಭಕ್ತ ಅಂದ್ರೆ ಶಾಂತಿ ಭಕ್ತರು ನಾವು. ಶ್ರೀ ಮಲ್ಲಯ್ಯ ನಮ್ಗೆ ಹೊರ ಕೊಟ್ಟದ್ದು. ಮಲ್ಲಮ್ಮ ಕೇಳಿದ್ರು, ನೀನು ಏನ್ ಬೇಕು ಮಲ್ಲಮ್ಮ ಅಂತ. ನಾವು ನಮ್ಮ ರೆಡ್ಡಿ ಸಮಾಜ ಹೌದು ಬಡತನ ಬರ್ಲಾರ್ದಂತ ನೋಡ್ಕೊ ಅಂತ ಹೇಳಿದ್ದು. ಅದು ಬಡತನ ಇಲ್ಲ, ನಮ್ಗೆ ಎಲ್ಲ ಶ್ರೀಮಂತರು, ಆದ್ರೆ ನಾವು ದೌರ್ಜನ್ಯ ಮಾಡ್ತಾ ಇಲ್ಲ. ನಾವೇನ್ ಕೇಳ್ತೀವಿ, ಸರ್ಕಾರ ಆದೇಶ ಏನ್ ಮಾಡೈತಿ ಎಲ್ಲಾ ಅಧಿಕಾರಿ ಆಫೀಸ್ಗಳಲ್ಲಿ ಮಲ್ಲಮ್ಮನ ಜಯಂತಿ ಆಚರಣೆ ಮಾಡಿ ಅಂತ ಹೇಳಿದ್ರೆ, ಒಂದೊಂದು ಆಫೀಸಲ್ಲಿ ಒಂದೊಂದು ಸ್ಕೂಲಲ್ಲಿ ಒಂದೊಂದು ಇದರಲ್ಲಿ ಫೋಟೋನೇ ಇಲ್ಲ, ಮಲ್ಲಮ್ಮನ ಫೋಟೋನೇ ಇಲ್ಲ. ಅದಕ್ಕೆ ದಯವಿಟ್ಟು ನಾವು BO ಆಯ್ತು, ತಹಶೀಲ್ದಾರ್ ಆಯ್ತು, ಇನ್ನು ಎಲ್ಲ ಯಾವ ಉನ್ನತ ಅಧಿಕಾರಿಗಳಿಗೆ ಹೇಳ್ತೀನಿ, ಇವಾಗ ಅದು ಸಲ ಮರ್ತಿದ್ದಾರೆ. ನೆಕ್ಸ್ಟ್ ಬರೋ ವರ್ಷದಲ್ಲಿ ಹೇಮರೆಡ್ಡಿ ಮಲ್ಲಮ್ಮ ಜಯಂತಿ ಆಯ್ತು, ಹೇಮಾನಂದ ಜಯಂತಿ ಆಯ್ತು, ಇನ್ನಿತರ ಜಯಂತಿಗಳನ್ನು ಕಡ್ಡಾಯವಾಗಿ ಬೆಳಗ್ಗೆ 8 ರಿಂದ 9 ಗಂಟೆ 1 ತಾಸು ಬಂದು ಪೂಜೆ ಮಾಡಿದ್ರೆ ಅದು ದೇವರಿಗೂ ನಮಗೂ ಸ್ವಲ್ಪ ಸಮಾಧಾನ ಆಗುತ್ತೆ ಅಂತ ಹೇಳ್ತೀನಿ. ಗಂಗಾವತಿ ರೆಡ್ಡಿ ಸಮಾಜ ಮತ್ತು ಗಂಗಾವತಿ ರೆಡ್ಡಿ ಯುವಜನ ಸಂಘ ವತಿಯಿಂದ ಆಚರಿಸಿರುವಂಥ ಈ ಒಂದು ಹೇಮರೆಡ್ಡಿ ಮಲ್ಲಮ್ಮ ಜಯಂತಿಯ ಕಾರ್ಯಕ್ರಮಕ್ಕೆ ನಮ್ಮ ಆತ್ಮೀಯರು ಹಾಗೂ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮದ ನಿರ್ದೇಶಕರಾಗಿರುವಂಥ ಶ್ರೀ ಮಲ್ಲಿಕಾರ್ಜುನ ಗೌಡ ಬೆನಕನಾಳ್ ಅವರು ನಮ್ಮ ಈ ಒಂದು ಕಾರ್ಯಕ್ರಮದ ಉದ್ದೇಶ ಒಂದೆರಡು ಮಾತುಗಳಾಗ್ತದೆ.
ಈಗ ತಾನೇ ಈ ಜಯಂತಿಯ ಹೇಮರೆಡ್ಡಿ ತಾಯಿ ಮಲ್ಲಮ್ಮನ ಜಯಂತಿಯ ಶುಭಾಶಯಗಳು ಕೋರುತ್ತಾ ಈ ಒಂದು ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮದ ರಾಜ್ಯ ಮಟ್ಟದ ನಿರ್ದೇಶಕರಾಗಿ ನನ್ನನ್ನು ಆಯ್ಕೆ ಮಾಡಿರ್ತಕ್ಕಂಥ ನಮ್ಮ ಕನಕಗಿರಿ ಕ್ಷೇತ್ರದ ಶಿವರಾಜ್ ತಂಗಡಿ ಮಾನ್ಯ ಸಚಿವರು ಇವರಿಗೂ ಕೂಡ ಹೃತ್ಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಈ ಒಂದು ರೆಡ್ಡಿ ಸಮಾಜದ ತಾಯಿ ಜಗನ್ಮಾತೆ ಹೇಮರೆಡ್ಡಿ ಮಲ್ಲಮ್ಮ ಒಂದು ಇವತ್ತು ಜಯಂತ್ಯೋತ್ಸವವನ್ನು ಆಚರಿಸ್ತಕ್ಕಂಥ ಗಂಗಾವತಿಯ ತಾಲೂಕಾ ಮಟ್ಟ ಮತ್ತು ರಾಜ್ಯ ಮಟ್ಟದ ಪದಾಧಿಕಾರಿಗಳಿಗೂ ಮತ್ತು ನಮ್ಮ ವೀರಶೈವ ಸಮಾಜದ ಎಲ್ಲ ವೀರಶೈವ ಸಮಾಜದ ಹಿರಿಯರಾಗಿರ್ತಕ್ಕಂಥ ನಮ್ಮ ಸೊಸೈಟಿಯ VSN ಸೊಸೈಟಿ ನಿರ್ದೇಶಕರಾಗಿರ್ತಕ್ಕ ವಿಶ್ವನಾಥಣ್ಣನವರೇ ಮತ್ತು BJPಯ ನಗರ ಘಟಕದ ಅಧ್ಯಕ್ಷ ವಿಜಯ ಗದ್ದಿಯವರೇ ಮತ್ತು ಇನ್ನಿತರ ನಮ್ಮ JKನವರೇ ಮತ್ತು ಉಮೇಶ್ ದಣಿಯವರೇ ಮತ್ತು ಕನಕರೆಡ್ಡಿ ಅವರೇ ಮತ್ತು ಸಮಾಜದ ಎಲ್ಲ ಬಂಧುಗಳಲ್ಲಿ ವಿನಂತಿಸುತ್ತಾ ಈ ಒಂದು ವೀರಶೈವ ಸಮಾಜ ನಾವು ಎಲ್ಲರೂ ಒಗ್ಗಟ್ಟಾಗಿ ಒಂದು ಸಮಾಜವನ್ನು ಗಟ್ಟಿಗೊಳಿಸಿದರೆ ಮಾತ್ರ ಒಂದು ಮುಂದಿನ ದಿನಗಳಲ್ಲಿ ನಾವು ಸಮಾಜವನ್ನು ಮುನ್ನಡೆಸಲಿಕ್ಕೆ ಅನುಕೂಲ ಆಗುತ್ತಕ್ಕಂತ ಹೇಳಿ ಈ ಒಂದು ನನ್ನ ಮಾತುಗಳನ್ನು ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ರೆಡ್ಡಿ ಸಮಾಜ ಮತ್ತು ವೀರಶೈವ ಸಮಾಜಕ್ಕೆ ಅಭಿನಂದನೆಗಳು ಸಲ್ಲಿಸುತ್ತಾ ನನ್ನ ಮಾತುಗಳನ್ನು ಮುಗಿಸುತ್ತೇನೆ. ಜೈ ಹಿಂದ್. ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.